ಹಲೋ ಎವ್ರಿವನ್, ನೀಟ್ ರಿಸಲ್ಟ್ ಡಿಕ್ಲೇರ್ ಆಗಿದೆ. ಆಲ್ರೆಡಿ ನೀವು ನೀಟ್ ರಿಸಲ್ಟನ್ನು ಚೆಕ್ ಮಾಡ್ಕೊಂಡಿರ್ತೀರ. ಈಗ ನೀವು ತಮ್ನಿಲಲ್ಲಿ ನೋಡಿರೋ ಥರ ಮಾರ್ಕ್ಸ್ ವರ್ಸಸ್ ರ್ಯಾಂಕ್ ನೀಟ್ ರಿಸಲ್ಟ್ ಬಂದ ಮೇಲೆ ಯಾವ ರೀತಿ ಇರ್ತದೆ ಅಂತ ನಾನು ಕೆಲವೊಂದು ವಿದ್ಯಾರ್ಥಿಗಳ ಡಾಟಾವನ್ನು ಕಲೆಕ್ಟ್ ಮಾಡಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ. ಅಂದರೆ ಅಪ್ರಾಕ್ಸಿಮೇಟ್ಲಿ ಅಲ್ಲ, ಇದು ಕರೆಕ್ಟಾಗಿ ವಿದ್ಯಾರ್ಥಿಗಳನ್ನ ಕೇಳಿ ಅವರಿಗೆ ಮಾರ್ಕ್ಸ್ ಎಷ್ಟು ಬಂದಿದೆ, ಅವರಿಗೆ ರ್ಯಾಂಕ್ ಎಷ್ಟು ಬಂದಿದೆ, ಈ ಒಂದು ಅನಾಲಿಸಿಸ್ ಮೇಲೆ ಈ ವಿಡಿಯೋನ ಮಾಡ್ತಾ ಇದ್ದೇನೆ. ವಿಡಿಯೋನ ಕೊನೆವರೆಗೆ ನೋಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋನ ಶೇರ್ ಮಾಡಿ. ಈ ವರ್ಷ ನೋಡ್ಬೋದು 686ಕ್ಕೆ ಒಂದು ರ್ಯಾಂಕ್ ಬಂದಿದೆ. ಅಂದರೆ ಫಸ್ಟ್ ರ್ಯಾಂಕ್ 686ಕ್ಕೆ ನಿಂತಿದೆ. 628 ರ್ಯಾಂಕ್ ಬಂದರೆ 237ಕ್ಕೆ ರ್ಯಾಂಕಿಗೆ ನಿಂತಿದೆ. 577 ರ್ಯಾಂಕ್ ಬಂದಿದ್ದರೆ 4000 ರ್ಯಾಂಕ್ ಬಂದಿದೆ. 568 ರ್ಯಾಂಕ್ ಬಂದರೆ 6000 ರ್ಯಾಂಕ್ ಬಂದಿದೆ. 561ಕ್ಕೆ 8000, 552ಕ್ಕೆ 11000 ರ್ಯಾಂಕ್ ಬಂದಿದೆ. 544ಕ್ಕೆ 15000 ರ್ಯಾಂಕ್ ಬಂದಿದೆ. 535ಕ್ಕೆ 21000, 526ಕ್ಕೆ 26000, 520ಕ್ಕೆ 34000, 510ಕ್ಕೆ 40000, 500 ಅಂಕಗಳಿಗೆ 50000, 476ಕ್ಕೆ 83000 ಬಂದಿದೆ. ಅಂದರೆ ಈ ವರ್ಷದ ಕಟ್ ಆಫ್ ಎಲ್ಲಿಗೆ ನಿಲ್ಬೋದು ಅಂದರೆ 480ಕ್ಕೆ ಕಟ್ ಆಫ್ ನಿಲ್ಬೋದಾಗಿರುತ್ತದೆ. 480 ಮೇಲ್ಗಡೆ ನಿಮ್ಮ ಮಾರ್ಕ್ಸ್ ಇದ್ದರೆ ಕರ್ನಾಟಕದಲ್ಲಿ ಗೋರ್ಮೆಂಟ್ ಜನರಲ್ ಕ್ಯಾಟಗರಿಯಲ್ಲಿ ನಿಮಗೆ ಸೀಟ್ ಸಿಗುವಂಥ ಚಾನ್ಸಸ್ ಇರ್ತದೆ. 476ಕ್ಕೆ 83000, 467ಕ್ಕೆ 98,000, 444ಕ್ಕೆ 1,30,30,000ವರೆಗೆ ರ್ಯಾಂಕ್ ನಿಂತಿದೆ. ಇದು ಜಸ್ಟ್ ಕೆಲವೇ ನಿಮಿಷಗಳಲ್ಲಿ ತೆಗೆದುಕೊಂಡಿರುವಂಥ ಡಾಟಾ ಆಗಿದೆ. ಪೂರ್ತಿಯಾದಂಥ ಅನಾಲಿಸಿಸನ್ನು ಈ ಒಂದು ಚಾನಲಲ್ಲಿ ಮಾಡಲಾಗುತ್ತೆ. ಅದಕ್ಕಾಗಿ ನೀವೇನು ಮಾಡಬೇಕಂದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಬೇಕು. ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ವೇಟ್ ಮಾಡ್ತಾ ಇರಬೇಕು. ಇದಿಷ್ಟಾಗಿತ್ತು ಈವರೆಗಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.